ಗಂಗಮಯ ಸಮಸೋಮ ಜ್ಯೋತಿರ್ಗಮಯ ಮಾಡಿಸಿ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ನಿಮಗೆ ಪ್ರಿಂಟೌಟ್ ಕೊಡ್ತೀವಿ. 40 ರೂಪಾಯಿ ಕೊಟ್ಟರೆ ಒಂದು ATM ಕಾರ್ಡ್ ಥರ ಒಂದು ಪ್ರಿಂಟೌಟ್ ಕೊಡ್ತೀವಿ, ಅದನ್ನೊಂದು ಮಾಡಿಸಿ. ಮತ್ತು ಅದೇ ರೀತಿಯಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ರಾಷ್ಟ್ರೀಯ ಪಿಂಚಣಿ ಯೋಜನೆ, ನೀವೆಲ್ಲ ಸುಕನ್ಯಾ ಸಮೃದ್ಧಿ ಮಕ್ಕಳಿಗೆಲ್ಲ ಮಾಡಿಸಿರ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ, ಅದು ಪೋಸ್ಟ್ ಆಫೀಸಲ್ಲಿ. ಅದೇ ರೀತಿಯಲ್ಲಿ ನಮಗೆ ದೊಡ್ಡವರಿಗೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತೇಳಿ ಒಂದು ಸ್ಕೀಮ್ ಇದೆ ಸರ್ಕಾರದ್ದು. ನೀವು ಇವಾಗಿಂದ ಹೂಡಿಕೆ ಮಾಡಿದರೆ ನಿಮಗೆ 60 ವರ್ಷದ ನಂತರ ಸಂಬಳ ರೀತಿಯಲ್ಲಿ ಪೆನ್ಷನ್, ನೀವು ಇವಾಗ ವೃದ್ಧಾಪ್ಯ ವೇತನ ತಗೊಂತೀರಲ್ಲ, ಅದೇ ಥರ 18ರಿಂದ 39,000 ತನಕ ಪೆನ್ಷನ್ ತಗೊಂತೀರ ನೀವು. 18 ವರ್ಷ ಇರೋ ವ್ಯಕ್ತಿ ಪ್ರತಿ ತಿಂಗಳು 1,000 ರೂಪಾಯಿ ಕಟ್ಟಿ ಅಂತ ಹೋದರೆ ಅವನು 60 ವರ್ಷ ಬಂದಾದಮೇಲೆ ಒಂದು ತಿಂಗಳಿಗೆ 39,000 ರೂಪಾಯಿ ಪೆನ್ಷನ್ ತಗೊಂತಾನೆ. ಅದು ಗೌರ್ಮೆಂಟ್ ಎಂಪ್ಲಾಯಿನೂ ತಗೊಳ್ಳಲ್ಲ. ಆದರೆ ಈಗ ಒಂದು ತಿಂಗಳಿಗೆ 1,000 ರೂಪಾಯಿ ಕಟ್ಕೊಂತ ಹೋದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಕರೆಕ್ಟಾ? ಯಾವಾಗ ನಾವು ಪೇಟೆಯಲ್ಲಿ ಹೋಗಿ ತರಕಾರಿ ಫಲ ಕಾಣ್ತದೆ ಅಲ್ಲ, ಮೋರಿಗೆ ಹೋಗಿ ಅಥವಾ ದೊಡ್ಡ ದೊಡ್ಡ ಇದಕ್ಕೆ ಹೋಗಿ ಅದನ್ನು ತರ್ತೇವೆ. ಅದು ಏನು ಅಂತ ಹೇಳಿದರೆ ಸಾವಯವ ಹಾಕಿದಂಥ ಪದಾರ್ಥಗಳು ಅಲ್ಲ, ಅದು ಕಂಪ್ಲೀಟಾಗಿ ಏನೋ ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲ, ಅದು ಕೆಮಿಕಲ್ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು, ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಉಪಯೋಗ ಮಾಡಿಕೊಂಡು ಅಲ್ಲ ಬೆಳೆದಂಥ ತರಕಾರಿಗಳು. ಖಂಡಿತ ಅದನ್ನು ನಾವು ತಗೊಂಡು ಹೆಚ್ಚು ಯೂಸ್ ಮಾಡಿದರೆ ತರಕಾರಿ ತಿನ್ನಬೇಕು ಅಂತ ಹೇಳ್ತೇವೆ. ಆದರೆ ಆ ತರಕಾರಿಗಳನ್ನು ಜಾಸ್ತಿ ತಿಂದಾಗ ಏನಾಗ್ತದೆ? ಆರೋಗ್ಯ ಹಾಳಾಗೋದಿಲ್ವಾ? ತರಕಾರಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ತರಕಾರಿ ಯಾವ್ದು ರೀತಿ ಇರಬೇಕು? ನಾವು ಸ್ವಂತ ಬೆಳೆದು ಸಾವಯವ ಪದ್ಧತಿಯಲ್ಲಿ ಬೆಳೆಸಿ ನಾವು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಡ್ಬೋದು. ಒಂದು. ಎರಡನೇದು, ಎಷ್ಟೋ ನಾವು ಆಸ್ಪತ್ರೆಗೆ ಏನೋ ಖರ್ಚು ಮಾಡುವಂಥದ್ದನ್ನು ನಾವು ಖಂಡಿತ ನಿಲ್ಲಿಸ್ಬೋದು, ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು. ಜೊತೆಗೆ ಆಸ್ಪತ್ರೆಗೆ ಹಾಕುವಂಥ ಖರ್ಚನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಪ್ರತಿ ಮನೆಯಲ್ಲಿ ಇದು ಒಂದು ತರಕಾರಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಅಲ್ಲ. ಎರಡನೇದು, 1 ರೂಪಾಯಿ ತಗೊಳ್ಳಲ್ಲ. ಕೆಲವು ತುಂಬ ಉದಾಹರಣೆಗಳಿವೆ. ಅದನ್ನು ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಆಯಿತು, ಅವರು ಕೂಡ ಉಚಿತವಾಗಿ ಅದರಿಂದ ಲಕ್ಷಾಂತರ ರೂಪಾಯಿ ಕಟ್ಟಬೇಕಿತ್ತು. ಅವರು ಉಚಿತ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಆಯುಷ್ಮಾನ್ ಕಾರ್ಡಿಂದ. ಇಲ್ಲಿ ಯಾರೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಬೋದು. 70 ವರ್ಷ ಯಾರೆಲ್ಲ ಇದ್ದಾರಲ್ಲ, 70 ವರ್ಷ ಇರೋರಿಗೆಲ್ಲ ಆಯುಷ್ಮಾನ್ ಕಾರ್ಡ್ ಮಾಡ್ಬೋದು. ಯಾವಾಗಾದರೂ ಕಾಯಿಲೆ ಬರ್ಬೋದು, ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು, ಹೇಳಕ್ಕೆ ಬರಲ್ಲ. ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ರೆ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡಿಬೋದು ನೀವು. ಓಕೆನಾ? ತುಂಬ ಉದಾಹರಣೆಗಳೇ ಇದೆ, ಆಯಿತಾ? ಆಯುಷ್ಮಾನ್ ಕಾರ್ಡ್ ಒಬ್ಬರು ನಮ್ಮ ಫ್ರೆಂಡ್ ಕೂಡ ಆಯುಷ್ಮಾನ್ ಕಾರ್ಡ್ ಮಾಡಿಸಿದ್ದಾರೆ, ನಮ್ಮ ಯೋಜನೆಯಲ್ಲೇ ಮಾಡಿಸಿದ್ದಾರೆ. ಅವರಿಂದ 1 ರೂಪಾಯಿ ಖರ್ಚಿಂದಲ್ಲ, ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡು ಹೋಗಿ ಅವ್ರ ಅಪ್ಪಾಜಿ ಸಾಧಾರಣ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರ ಪಾದಗಳಿಗೆ ನಮಿಸುತ್ತಾ, ಇವತ್ತು ನಾವು ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ಸೃಜನಶೀಲ ಕೈತೋಟವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಚಿಕ್ಕ ಮನೆ, ಅದ್ರ ಸುತ್ತ ಸ್ವಲ್ಪನೇ ಜಾಗ ಇರೋದು, ಅದರಲ್ಲಿ ಯಾವ ಥರ ನಾವು ಕೈತೋಟವನ್ನು ನಿರ್ಮಾಣ ಮಾಡ್ಕೊಳ್ಳೋದು ಅಂತ ಇರೋದು ಸ್ವಲ್ಪನೇ ಜಾಗ ಆದ್ರೂ ನಾವು ಮ್ಯಾನ್ ಹ್ಯಾಂಡ್ಲಿಂಗಲ್ಲಿ ಅಂದರೆ ನಾವೇ ಅದನ್ನು ಚಿಕ್ಕದಾಗಿ ಬಿಡಿಸಿ, ಅಂದರೆ ಸಲಿಕೆ ಇದು ಏನೋ ಚಿಕ್ಕದಾಗಿ ಬರ್ತಾವಂಥ ಒಂದೊಂದು ಸಣ್ಣ ವೆಪನ್ನ ಬಳಸಿ ಮಾಡ್ಕೊಳ್ಳೋ ಅಂಥದ್ದು. ಅದಾಗಿಲ್ಲ ಅಂದರೆ, ಇಲ್ಲಪ್ಪ ನಮ್ಮ ಮನೆ ಹತ್ರ ಜಾಗನೇ ಇಲ್ಲ, ಸ್ವಲ್ಪನೇ ಜಾಗ ಇರೋದು, ಅದರಲ್ಲಿ ಏನು ಬೆಳ್ಕೊಳ್ಳೋದು, ಒಂದು ಗೇಟ್ ಹಾಕೊಂಡಿದ್ದೀವಿ, ಅದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂದಾಗ ಈ ಗ್ರೋಯಿಂಗ್ ಬ್ಯಾಗ್ಸ್ ಅಂತ ಬರುತ್ತೆ. ಈ ಗ್ರೋಯಿಂಗ್ ಬ್ಯಾಗ್ಸಲ್ಲಿ ನಾವೇನು ಮಾಡ್ಬೋದು, ಮಣ್ಣನ್ನು, ಹದವಾಗಿರ್ತಕ್ಕಂಥ ಮಣ್ಣನ್ನು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ, ಗೊತ್ತಲ್ಲ ನಿಮಗೆಲ್ಲ ಕೊಟ್ಟಿಗೆ ಗೊಬ್ಬರ ಅಂದರೆ ಈಗ ಅತಿ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸಿ ಈಗ ಬೇಗನೆ ಬರಬೇಕು, ಗ್ರೋಯಿಂಗ್ ಬೇಗ ಬಂದರೆ ನಾವು ಬೇಗ ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಬರೋವಂಥ ತರಕಾರಿಗಳಿಗೆ ಕ್ರಿಮಿನಾಶಕಗಳನ್ನ, ಕ್ರಿಮಿಕೀಟಗಳನ್ನ ಹೋಗ್ಲಾಡಿಸೋದಕ್ಕೋಸ್ಕರ ಬಳಸೋದು, ಮತ್ತೆ ರಾಸಾಯನಿಕಗಳನ್ನ ಫಲವತ್ತತೆಯಾಗಿ, ಈಗ ಇಷ್ಟಿಷ್ಟೇ ಸೀಡ್ ಬರುತ್ತೆ, ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಗೊತ್ತಾ,
ಅದನ್ನ ತಗೊಬೇಕಾದ್ರೆ ಜನಕ್ಕೆ ಏನ್ ಅನ್ಸುತ್ತೆ, ಬಿಡಪ್ಪ 10 ರೂಪಾಯಿ ಕೊಡ್ತೀವಿ, ಇಷ್ಟೇ ಇರುತ್ತೆ, ಅದು ಸೊಪ್ಪು ಸಮೇತ ಇಷ್ಟಿಷ್ಟೇ ಇರುತ್ತೆ ಅನ್ನುವಾಗ ಪರ್ಚೇಸ್ ಮಾಡೋವಾಗ ಅವರಿಗೆ ನಿರಾಶಾದಾಯಕ ಆಗಿರುತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಜನ ಚೆನ್ನಾಗಿ ಬೆಳಿಬೇಕು, ಸೊಪ್ಪು ಉದ್ದುದ್ದ ಇರ್ಬೇಕು. ದಟ್ಟವಾಗಿತ್ತಂದ್ರೆ ನೀವೇನ್ ಮಾಡ್ತೀರಿ, ನೋಡಿದ ತಕ್ಷಣ ಈಗ ತರಕಾರಿ ತಗೊಳಕ್ ಹೋದ ತಕ್ಷಣ ಕಣ್ಣೆದ್ರಿಗೆ ಇರೋದೇ ತಗೊಂಬಂದ್ಬಿಡ್ತೀರಾ? ಇಲ್ಲ ಅಲ್ವಾ? ಸಂತೆ ಪೂರ ಸರ್ಚ್ ಮಾಡ್ತೀರಾ, ಎಲ್ಲಿ ಚೆನ್ನಾಗಿರೋದು ಬಂದಿರುತ್ತೆ, ಎಲ್ಲಿ ಕಲರ್ಫುಲ್ ಆಗಿರೋದು ಮತ್ತೆ ಹೆಲ್ತಿ ಆಗಿರೋದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು. ಟೊಮೆಟೊನು ಇಷ್ಟಿಷ್ಟೇ ಇದ್ದು ಮೆತ್ತಗಾಗಿದ್ರೆ ನೀವೇನ್ ಮಾಡ್ತೀರಾ, 20 ರೂಪಾಯಿ ಕೆಜಿ ಕೊಡ್ತೀವಿ ತಗೊಳ್ರಿ ಅಂದ್ರೂ ಬೇಡ, 50 ರೂಪಾಯಿ ಟೊಮೆಟೊ ಮಾರ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ. ನಿಮಗೆ ನಾವು 20 ರೂಪಾಯಿ ಕೊಡ್ತೀವಿ ತಗೊಳ್ರಿ ಅಂದ್ರು ನೀವು ತಗೊಳಲ್ಲ, ಯಾಕಂದ್ರೆ ಬೇಗ ಹಾಳಾಗ್ಬಿಡುತ್ತದು. ಯಾಕಂದ್ರೆ 2 ದಿನ ಬಾಳಿಕೆ ಬರೋಂಥದ್ದನ್ನೇ ಹುಡುಕ್ತಾ ಹೋಗ್ತೀವಿ. ಅದ್ರ ಬದಲು ಈಗ ನಾವು ಮಾರ್ಕೆಟ್ಗೆ ಹೋಗೋ ಬದಲು ತರಕಾರಿನ, ಹಣ್ಣನ್ನ, ಹೂಗಳನ್ನ ತಗೊಳೋದಕ್ಕೆ ಮಾರ್ಕೆಟ್ಗೆ ಹೋಗೋ ಬದಲಾಗಿ ನಮ್ಮ ಮನೆಯಲ್ಲೇ ನಾವೇ ವೈಯಕ್ತಿಕವಾಗಿ ಶ್ರಮ ವಹಿಸಿ ಉತ್ಪಾದನೆ ಮಾಡೋದನ್ನೇ ನಾವು ಕೈ ತೋಟ ಅಂತ ಹೇಳಿ ಕರಿತೀವಿ. ಈಗ ಅಲ್ಲಿ ಕೈ ತೋಟದಲ್ಲಿ ಏನು ನಾವು ಹೆಚ್ಚಿನದಾಗಿ ಬೆಳೆಯೋದಿಲ್ಲ, ನಮ್ಮ ಮನೆಗೆ ಸಾಕೋಷ್ಟು. ಫಸ್ಟ್ ಮೊದಲನೇ ಉದ್ದೇಶ ಕೈ ತೋಟದ ಏನಪ್ಪಾ ಅಂದ್ರೆ ನಮಗೆ ನಮ್ಮ ಫ್ಯಾಮಿಲಿಗೆ ಬೇಕಾದಂತಹ ಮೂಲ ತರಕಾರಿಗಳನ್ನ ಅಥವಾ ಹೂಗಳನ್ನ, ಹಣ್ಣುಗಳನ್ನ ನಾವೇ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ಸ್ಮರಿಸುತ್ತಾ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರ ಪಾದಗಳಿಗೆ ನಮಿಸುತ್ತಾ ಇವತ್ತು ನಾವು ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ಸೃಜನಶೀಲ ಕೈತೋಟವನ್ನ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೇವೆ. ಸೊಪ್ಪೆಲ್ಲ ಇವಾಗ ತುಂಬಾ ಕಾಸ್ಟ್ಲಿ ಆಗಿದೆ, ನೀವೇ ಬೆಳ್ಕೊಂಡ್ರೆ ಹೆಲ್ತಿ ಆಗಿರೋಂಥದನ್ನ ಬೆಳ್ಕೋಬಹುದು. ಯಾವ ತರ ಬೆಳ್ಕೋಬೋದಪ್ಪ, ಈಗ ನಾನು ಗ್ರೋಯಿಂಗ್ ಬ್ಯಾಗ್ಸ್ ಅಂತ ಹೇಳಿದೆ. ಗ್ರೋಯಿಂಗ್ ಬ್ಯಾಗ್ಸ್ ತಗೊಬಂದ್ಬಿಟ್ಟು ಅದರಲ್ಲಿ ಮಣ್ಣು ಹಾಕ್ಬಿಟ್ರೆ ಆಗಲ್ಲ, ಅದನ್ನ ಸುಸಜ್ಜಿತವಾಗಿ ಬೆಳಿಬೇಕು. ಯಾವ ತರ ಸುಸಜ್ಜಿತವಾಗಪ್ಪ ಅಂದ್ರೆ ಒಂದ್ ಅರ್ಧ ಮಣ್ಣು ಅಂದ್ರೆ ಫಲವತ್ತಾಗಿರೋ ಮಣ್ಣು, ಹಳ್ಳಿಗಳ ಕಡೆ ಕಾಮನ್ ಆಗಿ ಸರ್ವೇ ಸಾಮಾನ್ಯ ಫಲವತ್ತಾಗಿರೋ ಮಣ್ಣೆ ಸಿಗುತ್ತೆ. ಒಂದ್ ಅರ್ಧ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಇರ್ತಲ್ಲ, ಕೊಟ್ಟಿಗೆ ಗೊಬ್ಬರನ ಅದ್ರ ಜೊತೆಗೆ ಮಿಕ್ಸ್ ಮಾಡಿ, ಹದವಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದ್ ಮಟ್ಟಕ್ಕೆ, ಬ್ಯಾಗ್ ಫುಲ್ ಹಾಕಂಗಿಲ್ಲ, ಒಂದು 50% ಇಲ್ಲ 60% ಅಷ್ಟು ಹಾಕ್ಬಿಟ್ಟು ಆಮೇಲೆ ಬೀಜಗಳು ಸಿಗುತ್ತೆ. ಎಲ್ಲಿ? ಟೌನ್ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ. 200 ಗ್ರಾಮು 100 ಗ್ರಾಮು. ಈಗ ಜಾಸ್ತಿ ಬೆಳೆಯೋರು ಏನ್ ಮಾಡ್ತಾರೆ, ಕೆಜಿ ಗಟ್ಲೆ ತಗೊಂಡೋಗಿ ಇಟ್ಕೊಂತಾರೆ. ನಿಮಗೆ ಅಷ್ಟೊಂದು ಬೇಕಿರಲ್ಲ. ಕೈ ತೋಟ ಮಾಡೋ ಅಂತವ್ರಿಗೆ ಕೆಜಿ ಗಟ್ಲೆ, ಅರ್ಧ ಕೆಜಿ ಗಟ್ಲೆ ಬೀಜ ತಗೊಬಂದು ವೇಸ್ಟ್ ಮಾಡೋ ಅಂತ ಅವಶ್ಯಕತೆ ಬರಲ್ಲ. 100 ಗ್ರಾಮು 50 ಗ್ರಾಮು ಆ ತರ ಎಲ್ಲಾ ಬೀಜನೂ ಸಿಗುತ್ತೆ. ಮೂಲಂಗಿ ಬೀಜ ಸಿಗುತ್ತೆ, ಬೀಟ್ರೋಟ್ ಸಿಗುತ್ತೆ, ಕ್ಯಾರೆಟ್ ಸಿಗುತ್ತೆ, ಪಾಲಕ್, ಮೆಂತ್ಯದು ಎಲ್ಲ ಪ್ರತಿಯೊಂದು ತರಕಾರಿದು ಮತ್ತೆ ಪ್ರತಿಯೊಂದು ಹೂವಿಂದು ಗ್ರಾಮ್ ಗಟ್ಲೆ ಬೀಜದ ಪ್ಯಾಕೆಟ್ಗಳನ್ನ ಮಾರ್ತಾ ಇರ್ತಾರೆ. ಒಂದ್ಸಲ ತಗೊಂಬಂದಿರೋ ಪ್ಯಾಕೆಟ್ ಒಂದೇ ಸಲಗೆ ಕ್ಲಿಯರ್ ಆಗಲ್ಲ. ನೀವು ಅದೇ ಪ್ಯಾಕೆಟ್ ಇಂದ 3 ಸಲ ಅಥವಾ 4 ಸಲ ಆ ಬೆಳೆಯನ್ನ ಅದರಿಂದ ತಗೋಬಹುದು. ನೀವು ಅದರಲ್ಲಿ ಅರ್ಧ ಇಂಚು ಏನು ನೀವು ಬ್ಯಾಗ್ ಅಲ್ಲಿ ತುಂಬಿಸಿಟ್ಟಿರ್ತೀರಲ್ವಾ, ಅದರಲ್ಲಿ ಅರ್ಧ ಇಂಚಷ್ಟು ಮಾತ್ರ ತೀರಾ ಒಳಗಡೆ ಹಾಕಿದ್ರೆ ತರಕಾರಿದು ಯಾವುದೇ ಬೀಜನು ತೀರಾ ಒಳಗಡೆ ಹಾಕಿದಾಗ ಅದು ಗ್ರೋಯಿಂಗ್ ಆಗೋದಿಲ್ಲ. ನೀವು ಅರ್ಧ ಇಂಚು ಏನು ಮಣ್ಣು ಫೋಲ್ಡ್ ಮಾಡಿರ್ತೀರಲ್ಲ ಅದರಲ್ಲಿ ಒಂದು ಅರ್ಧ ಇಂಚಷ್ಟು ಮಾತ್ರ ಒಳಗಡೆ ಬೀಜನ ಒಂದೊಂದಾಗಿ ಆದ್ರೂ ಹಾಕ್ಬೋದು, ಒಂದಿಷ್ಟು ಬೀಜನಾದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲೈಟ್ ಆಗಿ ಮಣ್ಣನ್ನ ಕವರ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಕನಿಷ್ಠ 5 ರಿಂದ 6 ದಿನಕ್ಕೆ ಪ್ರೊಸೆಸಿಂಗು ನಿಮಗೆ ಕಾಣಿಸುತ್ತೆ. ಬೀಜ ಯಾವ ತರ ಪ್ರೊಸೆಸ್ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆಯಾ, ಹುಟ್ಟಿದ್ಯಾ ಅನ್ನೋದು ನಿಮಗೆ ಕಾಣಿಸುತ್ತೆ. ಅದರಿಂದ ನೀವೇನ್ ಮಾಡ್ಬೋದು, ನೀರನ್ನ ಹದವಾಗಿ ಯಾವ ತರ 3 ದಿನಕ್ಕೋ 5 ದಿನಕ್ಕೋ ಈ ತರ ಹಂತವಾಗಿ ಡ್ರೈ ಆಗಿರುತ್ತಲ್ಲ ಮಣ್ಣು, ನೋಡ್ತಾ ಇರ್ತೀರಾ ಡೈಲಿ ನೀವು ಏನು ಬೆಳವಣಿಗೆ ಆಗಿದೆ, ಅದರಲ್ಲಿ ಪ್ರೊಸೆಸ್ ಏನಾಗಿದೆ ಅಥವಾ ಬೀಜ ಹಾಳಾಗಿದ್ಯಾ. ಒಂದೊಂದೇ ಬೀಜ ಹಾಕಿದ್ರು ಕೂಡ ಅದು ಹುಟ್ಟೋದಿಲ್ಲ. ಒಂದೇ ಬೀಜ ಈ ಹಾಕಿರೋ ಪ್ಯಾಕೆಟ್ ಅಲ್ಲಿ ಹಾಕಿರೋ ಎಲ್ಲಾ ಬೀಜನು ಹುಟ್ಟಬೇಕಂತ ಏನಿಲ್ಲ ಅಲ್ವಾ. ಯಾವುದೋ ಒಂದು ಹೋಗುತ್ತೆ, ಇನ್ನೊಂದು ಹುಟ್ಟುತ್ತೆ. ಆ ತರ ನೀವೇನ್ ಮಾಡ್ಬೇಕು, ಹದವಾಗಿ ನೀರ್ ಹಾಕ್ತಾ ಇರ್ಬೇಕು. 2 ದಿನಕ್ಕೂ 3 ದಿನ. ತುಂಬಾ ನೀರ್ ಹಾಕಿದ್ರೆ ಏನಾಗುತ್ತೆ, ಬೀಜ ಅಲ್ಲೇ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಮಣ್ಣು ಡ್ರೈ ಆಗಿದೆಯಾ ಇಲ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಅದ್ರ ಜೊತೆಗೆ ನೀರ್ ಹಾಕ್ತಾ ಇರ್ಬೇಕು. ಮತ್ತೆ ಯಾವುದೇ ಕ್ರಿಮಿನಾಶಕಗಳನ್ನ ಬಳಸೋ ಅವಶ್ಯಕತೆ ಇರಲ್ಲ. ನೀವೇನು ತುಂಬಾ ಹಾಕಿರಲ್ಲ ಅಲ್ವಾ, ಸ್ವಲ್ಪ ಸ್ವಲ್ಪನೇ ಹಾಕಿರ್ತೀರ, ಅದರಿಂದ ಕ್ರಿಮಿನಾಶಕಗಳ ಅವಶ್ಯಕತೆ ಅಲ್ಲಿ ಬರೋದಿಲ್ಲ. ಬೇಕಂದ್ರೆ ಮಧ್ಯದಲ್ಲಿ ಒಂದಿನ ಯಾವಾಗಾದ್ರೂ, ಈಗ 1 ವಾರ ಆಗಿರುತ್ತೋ 15 ದಿನ ಆಗಿರುತ್ತೋ ಅಂದಾಗ ಆವಾಗ ಸ್ವಲ್ಪ ಗೊಬ್ಬರನ ಕಾಮನ್ ಆಗಿ ನೀವೇನಾದ್ರೂ ಹಾಕಿದ್ರೆ ಅವಾಗ ಏನಾಗುತ್ತೆ, ತಂತಾನೆ ಬೆಳೆ ಒಂದೊಂದೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಈಗ ದಿನದಿಂದ ದಿನಕ್ಕೆ ಪ್ರೋಗ್ರೆಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಾಗ್ತಾ ಇರುತ್ತೆ ತರಕಾರಿ ಯಾವ ತರ ಬರ್ತಾ ಐತೆ ಅಂತ. ಈಗ ಒಂದು ಪಾಲಕ್, ಒಂದೇ ಒಂದು ಗ್ರೋಯಿಂಗ್ ಬ್ಯಾಗ್ ಅಲ್ಲಿ ಹಾಕಿರೋ ಅಂತ ಪಾಲಕ್ ನಿಮಗೆ ಕನಿಷ್ಠ 30 ದಿನಕ್ಕೆ ಊಟಕ್ಕೆ ಬಳಸೋ ರೀತಿನಲ್ಲಿ ಬೆಳವಣಿಗೆ ಆಗಿರುತ್ತೆ. ಈ ಪಾಲಕ್ ಅಂದ್ರೆ ನೀವೇನ್ ಮಾಡ್ಬೋದು, ಪೂರನಾದ್ರೂ ತೆಗೆದ್ಬಿಟ್ಟು ಸೊಪ್ಪು ಮಾಡಿ ಸಾಂಬಾರ್ ಮಾಡ್ಕೋಬಹುದು. ಅದ್ರ ಬದಲಾಗಿ ಎಲೆಗಳನ್ನಷ್ಟೇ ಚಿವುಟಿ ತೆಗೆದ್ರೆ
ಮತ್ತೆ ಉಳಿದಿರೋದಕ್ಕೆ ಗೊಬ್ಬರ ನೀರು ಹಾಕ್ತಾ ಇದ್ರೆ ಅದು ಮತ್ತೆ ನಿಮಗೆ ಕಂಟಿನ್ಯೂಟಿಯಾಗಿ ಸಿಗ್ತಾ ಇರತ್ತೆ. ಈ ಶಕವಂತ ಸೊಪ್ಪು ಅಂತ ಗೊತ್ತಾ ನಿಮಗೆ? ಅದು ಗೊತ್ತಾ? ಮುಂಚೆ ಎಲ್ಲ ಹೊಲಗಳೆಲ್ಲ ಹಾಕ್ತಿದ್ರು, ಅವಾಗ ಪದೇ ಪದೇ ಕಿತ್ರುನು ಅದು ಪದೇ ಪದೇ ಬರ್ತಾನೆ ಇರ್ತಿತ್ತು. ಮತ್ತೆ ಹಸಿಮೆಣಸಿನ್ಕಾಯಿ ಇರ್ಬೋದು, ಹಸಿಮೆಣಸಿನ್ಕಾಯಿನ ನೀವು ಬೇಕಂದ್ರೆ 1/4 kg ಅರ್ಧ kg ತಗೊಂಬರ್ತೀರಾ, ಅದು ಬೇಗ ಹಣ್ಣಾಗ್ಬಿಡುತ್ತೆ. ಅವಾಗ ನಿಮಗೆ ನೆಕ್ಸ್ಟ್ ಏನಾದ್ರು ಬೇಕಾಗುತ್ತೆ, ಮತ್ತೆ ಅವಾಗ ತರಕಾರಿ ಅಂಗಡಿಗೆ ಹೋಗ್ಬೇಕು, ತರಕಾರಿ ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹಿತ್ಲಲ್ಲಿ ಒಂದ್ 3 ರಿಂದ 2 ಗಿಡಗಳಿದ್ರೆ ನಿಮ್ಮ 6 ತಿಂಗಳಿಗೆ ಬೇಕಾಗುವಂತ ಹಸಿಮೆಣಸಿನ್ಕಾಯಿ ಅವಶ್ಯಕತೆನ ಅದೇ ಸಹಕಾರಿಯಾಗ್ತದೆ ಅಲ್ಲ. ಸರಿಯಾ? ಇವತ್ತು CSC ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. CSC ಕಾರ್ಯಕ್ರಮ ನಮ್ಮ ಯೋಜನೆಯಲ್ಲಿ ಇದೆ. ಕಾಮನ್ ಸರ್ವಿಸ್ ಸೆಂಟರ್ನ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳು ನಮ್ಮ ಯೋಜನೆಯಲ್ಲಿ ಇದೆ ಅಲ್ವಾ? ಇಲ್ಲಿ ಎಲ್ಲಿದೆ? ಹೊನ್ನೇನಹಳ್ಳಿಯಲ್ಲಿದೆ. ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಾಮಾನ್ಯ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರನ್ನು ನಮ್ಮ ಯೋಜನೆ ವತಿಯಿಂದ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಅದರ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅಲ್ಲ. ಏನೆಲ್ಲ ಸೌಲಭ್ಯಗಳು ಅಥವಾ ನಿಮಗೆ ಕೆಲವೊಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ನೀವು ಪಡೀಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನೀವು ಕೆಲವೊಂದು ಸರ್ವಿಸ್ಗಳನ್ನು ಅಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಉಪಯೋಗವಾದಂಥ ವಸ್ತುಗಳಿರ್ಬೋದು, ಅದರೊಟ್ಟಿಗೆ ಹೂವಿನ ಗಿಡವನ್ನು ಬೆಳೆಸಬೇಕು. ಕೈತೋಟ ಅಂತ ಹೇಳಿದರೆ ಹೂವಿನ ಗಿಡ ಬಹಳ ಮುಖ್ಯ ಅಲ್ಲ, ಸರಿ ಅಲ್ಲ? ನಾವೇ ಹೇಳಬೇಕು ಅಂತಿಲ್ಲ, ಅದರ ಬಗ್ಗೆ ನಿಮಗೆ ಹೆಚ್ಚು ಅನುಭವ ಇದೆ. ಹೂವಿನ ಗಿಡ ಪ್ರತಿ ಮನೆಯಲ್ಲಿ ಕೂಡ ಬೆಳೆಸುವಂಥದ್ದು ಅಲ್ಲ. ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರಲ್ಲ, ಸರಿ ಅಲ್ಲ? ಲಾಭಾಂಶ ವಿತರಣೆದು ಈಗ ಕೆಲವು ಸಂಘಗಳಿಗೆ ಪಟ್ಟಿ ಬಂದಿದೆ, ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ಓದಿ ನೋಡಿ ಸೈನ್ ಮಾಡಿ ಕಳಿಸ್ಬೇಕು. ಇದು ನಿಮ್ಮ ಅಕೌಂಟಿಗೆ ಜಮೆ ಆಗ್ತದೆ. ಉದಾಹರಣೆಗೆ ಇಲ್ಲಿ ಯಾವುದು ಸಂಘ? ಮಂಜುಶ್ರೀ ಸಂಘ 43,758. ಯಾರು?